ನಮಸ್ಕಾರ. ಕರ್ನಾಟಕ ನಾಡಿನ ಎಲ್ಲ ಜನತೆಗೆ ನಾನು ನಿಮ್ಮ ಪ್ರೀತಿಯ ಎಂ ರಾಠೋಡ್, ಗುರುಕುಲ ಅಕಾಡೆಮಿ ಬೆಂಗಳೂರು. ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಶ್ರೀ ಗುರುಕುಲ ಅಕಾಡೆಮಿಗೆ ಸ್ವಾಗತ. ಕರ್ನಾಟಕ ನಾಡಿನ ಸ್ಪರ್ಧಾತ್ಮಕ ಪರೀಕ್ಷೆ ಓದುವ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಅವಕಾಶ ಮತ್ತು ಒಂದು ಒಳ್ಳೆಯ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಏನಪ್ಪಾ ಅಂತಂದ್ರ, ನಮ್ಮ ಶ್ರೀ ಗುರುಕುಲ ಅಕಾಡೆಮಿಯಲ್ಲಿ ನಾವು PSI ಸಂಬಂಧಪಟ್ಟಂತೆ, ESI ಸಂಬಂಧಪಟ್ಟಂತೆ, ಪೊಲೀಸ್ ಕಾನ್ಸ್ಟೇಬಲ್ ಸಂಬಂಧಪಟ್ಟಂತೆ, ಆಬ್ಕಾರಿ ಸಬ್ ಇನ್ಸ್ಪೆಕ್ಟರ್ ಸಂಬಂಧಪಟ್ಟಂತೆ ಮತ್ತು ಆಬ್ಕಾರಿ ಗಾರ್ಡ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಸಂಬಂಧಪಟ್ಟಂತ CRPF ಇರ್ಬೋದು, BSF ಇರ್ಬೋದು, ಸೊ ಆಮೇಲೆ ನೇವಿ ಇರ್ಬೋದು, ಈ ಎಲ್ಲ ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಸಂಸ್ಥೆಯಲ್ಲಿ ಫ್ರೀ ಫಿಸಿಕಲ್ ಪ್ರಾಕ್ಟೀಸ್ ಟ್ರೈನಿಂಗ್ ಅಂತ ಮಾಡಿದ್ದೀವಿ ಸ್ನೇಹಿತರೆ. ಏನಪ್ಪಾ ಫ್ರೀ ಇದು ಪ್ರಾಕ್ಟೀಸ್, ಫಿಸಿಕಲ್ ಪ್ರಾಕ್ಟೀಸ್ ಅಂತಂದ್ರೆ ದಿನಾಲು ಏನಪ್ಪಾ ಅಂತಂದ್ರ 6ರಿಂದ 7ರವರೆಗೆ 1 ತಾಸು ಗಂಟೆ ಕಾಲ ನಾವು ದಿನಾಲು PSI ಸಂಬಂಧಪಟ್ಟಂತೆ ಮತ್ತು ಎಲ್ಲ ಕರ್ನಾಟಕ ರಾಜ್ಯ ಮತ್ತು ಕೇಂದ್ರ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ದೈಹಿಕ ಪರೀಕ್ಷೆ ತರಬೇತಿಯನ್ನು ಕೊಡಲಾಗುತ್ತದೆ. ವಿದ್ಯಾರ್ಥಿಗಳೇ, 6ರಿಂದ 7ರವರೆಗೆ ಈ ಒಂದು ಸಮಯ ಇರುತ್ತ. ಎಲ್ಲಿಪ್ಪ ಸ್ಥಳ ಎಲ್ಲಿ ಅಂತಂದ್ರ ಕಂಠೀರವ ಸ್ಟೇಡಿಯಂ, ಶ್ರೀ ಕಂಠೀರವ ಸ್ಟೇಡಿಯಂ, ಇಲ್ಲಿ ಕಬ್ಬನ್ ಪಾರ್ಕ್ ಹತ್ತಿರವಾದ ಕಂಠೀರವ ಸ್ಟೇಡಿಯಂದಲ್ಲಿ ಪ್ರತಿದಿನ ನಾವು ಈ ಒಂದು 1 ಅವರ್ಗಳ ಕಾಲ ಫಿಸಿಕಲ್ ಅನ್ನು ಕೊಡ್ತೀವಿ. ನಮ್ಮ ಅಕಾಡೆಮಿಯಲ್ಲಿ ಇರುವ ವಿದ್ಯಾರ್ಥಿಗಳನ್ನು ಸೇರಿಸಿ ಮತ್ತು ಬೇರೆ ಯಾವುದೋ ಒಂದು ಜಿಲ್ಲೆದಿಂದ ಬಂದಂತ ವಿದ್ಯಾರ್ಥಿಗಳಾಗಿರಲಿ ಮತ್ತು ಬೆಂಗಳೂರಲ್ಲಿ ಓದುವ ವಿದ್ಯಾರ್ಥಿಗಳಾಗಿರಲಿ, ಅವರು ಕೂಡ ಬರಬಹುದು. ವಿದ್ಯಾರ್ಥಿಗಳೇ, ಈ ಒಂದು ಫಿಸಿಕಲ್ PSI, ESIಗೆ ಮತ್ತು KSRPಗೆ, PCಗೆ ಮತ್ತು ಆರ್ಮಿಗೆ ಮತ್ತು ಆಬ್ಕಾರಿ ಗಾರ್ಡಿಗೆ, ಅಗ್ನಿವೀರ ಸಂಬಂಧಪಟ್ಟಂತೆ, ಏರ್ಫೋರ್ಸ್ಗೆ ಸಂಬಂಧಪಟ್ಟಂತೆ, ಆಲ್ ಸ್ಟೇಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಸಂಬಂಧಪಟ್ಟಂತೆ ಇರುತ್ತೆ. ವಿದ್ಯಾರ್ಥಿಗಳಿಗೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡಿದಾಗ ಫಿಸಿಕಲ್ ಅಲ್ಲಿ ಯಾಕೆ ಇಂಪಾರ್ಟೆಂಟು, ಈ ಫಿಸಿಕಲ್ ಅನ್ನು ಯಾಕೆ ಇಟ್ಟಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ಗಿಂತ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನೋಡಿ, ಯಾವುದೋ ಒಂದು 300 ಪೋಸ್ಟ್ PSI ರಿಕ್ರೂಟ್ಮೆಂಟ್ ಮಾಡಿದ್ರೆ ಅಂತ ತಿಳ್ಕೊಳ್ಳಿ. 300 ಪೋಸ್ಟ್ PSI ರಿಕ್ರೂಟ್ಮೆಂಟ್ ಅಲ್ಲಿ ಸುಮಾರು ಏನಿಲ್ಲ ಒಂದು 2 ಲಕ್ಷ ಜನ ಅಪ್ಲಿಕೇಶನ್ ಹಾಕ್ತಾರೆ. ಎಷ್ಟು ಲಕ್ಷ ಹಾಕ್ತಾರೆ? 2 ಲಕ್ಷ ಜನ ಅಪ್ಲಿಕೇಶನ್ ಹಾಕ್ತಾರೆ. ಈ 2 ಲಕ್ಷ ಜನದಲ್ಲಿ ರಿಟರ್ನ್ ಎಕ್ಸಾಮ್ಗೆ ಎಲಿಜಿಬಲ್ ಆಗಾರೆ ಎಷ್ಟಂದ್ರೆ ಒಂದು 80ರಿಂದ 90 ಸಾವಿರ ಅಥವಾ 80ರಿಂದ 90 ಸಾವಿರ ವಿದ್ಯಾರ್ಥಿಗಳು ಮಾತ್ರ ಈ ಒಂದು ರಿಟರ್ನ್ ಎಕ್ಸಾಮಿಗೆ ಎಲಿಜಿಬಲ್ ಆಗ್ತಾರೆ ಸ್ನೇಹಿತರೆ. ಈ ರಿಟರ್ನ್ ಎಕ್ಸಾಮ್ದಲ್ಲಿ ಎಲಿಜಿಬಲ್ ಆಗುವಂತ ವಿದ್ಯಾರ್ಥಿಗಳು ಏನಪ್ಪಾ ಅಂದ್ರ ಇದು ಫಿಸಿಕಲ್ ಅಲ್ಲಿ ಎಲಿಜಿಬಲ್ ಆದಂತ ವಿದ್ಯಾರ್ಥಿಗಳು ರಿಟರ್ನ್ ಎಕ್ಸಾಮಿಗೆ ಎಲಿಜಿಬಲ್ ಆಗ್ತಾರೆ. ಯಾಕಪ್ಪ ಅಂತಂದ್ರ 200 ಜನರಲ್ಲಿ 80ರಿಂದ 90 ಜನ ಪಾಸ್ ಆಗ್ತಾರಂದ್ರೆ 1 ಲಕ್ಷ ಅಥವಾ 1,10,000 ಜನರನ್ನು ಇವರು ದೈಹಿಕ ಪರೀಕ್ಷೆಯಲ್ಲಿ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಯ್ತು. ಅಷ್ಟೇ ಅಲ್ಲ, ಒಂದು 5,000 ಪೊಲೀಸ್ ಕಾನ್ಸ್ಟೇಬಲ್ ಕರೆದಿದ್ದಾರ ಅಂತಂದ್ರೆ 5,000 ಕರೆದಿದ್ದಾರೆ ಅಂದ್ರೆ ಒಂದು 5 ಲಕ್ಷಕ್ಕಿಂತ ಹೆಚ್ಚು ಜನರು ಅಪ್ಲಿಕೇಶನ್ ಹಾಕ್ತಾರೆ. ಈ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರೋದು ಅದರಲ್ಲಿ 1:5 ಅವರಿಗೆ ಆಯ್ಕೆ ಮಾಡಿದಾಗ 1:5 ಅವರು ಆಯ್ಕೆಗೆ ಬಂದಾಗ ಅದರಲ್ಲಿ ನೋಡಿ, ಒಳ್ಳೆ ಎಕ್ಸಾಮ್ಗಳಲ್ಲಿ 80, 85, 90, ಆಮೇಲೆ 82, 85 ಇಷ್ಟೆಲ್ಲ ಸ್ಕೋರ್ ಮಾಡಿರ್ತಾರೆ. ಆದ್ರೆ 1:5 ಹುಡುಗರು ಏನಾಗುತ್ತಾರೆ ಅಂದ್ರೆ ಈ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಅಲ್ಲಿ ಫೇಲ್ ಆಗ್ಬಿಡ್ತಾರೆ. ಹಾಗಾಗಿ ಅಂತ ವಿದ್ಯಾರ್ಥಿಗಳು, ಅಂತ ಪ್ರತಿಭಾವಂತ ವಿದ್ಯಾರ್ಥಿಗಳು ನೋಟಿಫಿಕೇಶನ್ ಆದಾಗ ಅಷ್ಟೇ ನಾನು ಫಿಸಿಕಲ್ ಮಾಡ್ತೀನಿ, ನೋಟಿಫಿಕೇಶನ್ ಆದಾಗ ಅಷ್ಟೇ ನಾನು ಓದ್ತೀನಿ ಅನ್ನೋ ಹುಡುಗರುಗಳು ಅವ್ರು ಯಾವತ್ತು ಫಿಸಿಕಲ್ ಅಲ್ಲಿ ಪಾಸ್ ಆಗಲ್ಲ, ಮತ್ತೆ ಯಾವತ್ತು ಎಕ್ಸಾಮ್ ಕೂಡ ಕ್ಲಿಯರ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಕಾಂಪಿಟೇಷನ್ ಅಷ್ಟಿದೆ. ಹಾಗಾಗಿ ಅಂತ ಯಾರಿಗೆ ಆಸಕ್ತಿ ಇದ್ದ ವಿದ್ಯಾರ್ಥಿಗಳು ಬಂದು ನಮ್ಮ ಹತ್ರ ಈ ಒಂದು ಫಿಸಿಕಲಿಗೆ ಬಂದು ಅಟೆಂಡ್ ಆಗ್ಬೋದು. ಇದು ಸಂಬಂಧಪಟ್ಟಂತೆ ಇದರಲ್ಲಿ ಸಂಬಂಧಪಟ್ಟಂತೆ ಒಂದೊಂದು ಇಲಾಖೆ ನೋಡೋಣ, ಯಾವ್ಯಾವ ಒಂದೊಂದು ಇಲಾಖೆಗೆ ಸಂಬಂಧಪಟ್ಟಂತೆ ಇದಕ್ಕ ಫಿಸಿಕಲ್ ಇರುತ್ತೆ ಅನ್ನೋದಕ್ಕಿಂತ ನೋಡಿ, ಫಸ್ಟ್ ನೋಡ್ರಿ, ಇದು ಸಂಬಂಧಪಟ್ಟಂತೆ PSI, KSRP, KSSF, RSI, ESI, ಎಲ್ಲ ಎಕ್ಸಾಮ್ಗೆ ಫಿಸಿಕಲ್ ಯಾವ್ಯಾವ ಎಕ್ಸಾಮ್ಗೆ ಇದಾವೆ, ಫಿಸಿಕಲ್ ಯಾವ್ಯಾವ ಪೋಸ್ಟ್ ಬರ್ತವೆ ಎಲ್ಲ ಸಂಬಂಧಪಟ್ಟಂತೆ ನಾವು ಕ್ಲಾಸಸ್ ಕೂಡ ಮಾಡ್ತೀವಿ ಸ್ನೇಹಿತರೆ. ಅದಕ್ಕೆ ಸಂಬಂಧಪಟ್ಟಂತೆ ನೋಡ್ಬೇಕಾದ್ರ ನೋಡಿ, ಇಲ್ಲಿ PSI ಸಿವಿಲ್ ಅಂತಿದೆ. PSI ಸಿವಿಲ್ ಇದೆ, ಇಂಟೆಲಿಜೆನ್ಸಿ PSI ಇದೆ ನೋಡಿ, PSI ಸಿವಿಲ್ ಇದೆ, ಆಮೇಲೆ ಇಂಟೆಲಿಜೆನ್ಸಿ PSI, RSI ಬಂತು,
ಆಮೇಲೆ ವೈರ್ಲೆಸ್ PSI ಬಂತು, ಆಮೇಲೆ KSISI PSI, ಆಮೇಲೆ KSRP PSI, ಮತ್ತು ಇವು ಎಲ್ಲಾ ಎಕ್ಸಾಮ್ಗಳಿಗೆ ಫಿಸಿಕಲ್ ಇದೆ. ಇವು ಏನಾದ್ರೂ ಪಾಸ್ ಆಗ್ಬೇಕಾದ್ರೆ ಫಿಸಿಕಲ್ ಕಂಪಲ್ಸರಿ ಪಾಸ್ ಆಗ್ಬೇಕಾಗತ್ತೆ. ಸೊ ಫಿಸಿಕಲ್ ಅಲ್ಲಿ ಫೇಲ್ ಆಗಬಾರ್ದು ಉದ್ದೇಶ ಇಟ್ಕೊಂಡು ಯಾವುದೇ ನೋಟಿಫಿಕೇಶನ್ ಇಲ್ಲದ ಟೈಮಲ್ಲಿ ವಿದ್ಯಾರ್ಥಿಗಳಿಗೆ ನಾವು ರೆಡಿ ಮಾಡ್ತಾ ಇದ್ದೀವಿ. ಆ ರೆಡಿ ಸಮಯದಲ್ಲಿ ನೀವೇನಪ್ಪಾ ಅಂದ್ರೆ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಹಾಗಾಗಿ ನಮ್ಮ ಸಂಸ್ಥೆಗೆ ಒಂದು ನಾವು ಟ್ರೈನಿಂಗ್ ಮಾಡ್ತಾ ಇದ್ದೀವಿ. ಸೊ ಇದು ಬರಬಹುದು. ಸೊ ನೋಡಿ, PSI ಸಿವಿಲ್ಗೆ ಸಂಬಂಧಪಟ್ಟಂತೆ ನೋಡಿದಾಗ ಇಲ್ಲೇನಪ್ಪ ಅಂದ್ರೆ 1600 ಮೀಟರ್ ಇದೆ. 1600 ಮೀಟರ್. ಸೊ ಒಂದು ರೌಂಡಿಗೆ 400 ಮೀಟರ್ ಇರುತ್ತೆ. 4 ಸಾರಿ 4 ರೌಂಡ್ ಹೊಡಿಬೇಕಾಗತ್ತೆ. ಸೊ 7 ನಿಮಿಷಗಳಿಗೆ ಓಡಬೇಕು. 7 ನಿಮಿಷಗಳಲ್ಲಿ ಓಡಬೇಕು. 7 ನಿಮಿಷಗಳಲ್ಲಿ ಕಂಪ್ಲೀಟ್ ಆಗಿ ಮಾಡಿದಾಗ ಅವನೇತ ರನ್ನಿಂಗ್ ಅಲ್ಲಿ ಕ್ವಾಲಿಫೈಡ್ ಆಗ್ತಾನೆ. ಇವಾಗಿನ ಬರೀ ಜಸ್ಟ್ ರನ್ನಿಂಗ್ ಬಗ್ಗೆ ಅಷ್ಟೇ ಮಾತಾಡೋಣ ಸ್ನೇಹಿತರೆ. ಅದೇ ರೀತಿಯಾಗಿ ಇಂಟೆಲಿಜೆನ್ಸಿ PSI ಆಗಿರ್ಲಿ, PSI ವೈರ್ಲೆಸ್ ಆಗಿರ್ಲಿ, PSI KSRP ಆಗಿರ್ಲಿ, ಆಮೇಲೆ KSISF ಆಗಿರ್ಲಿ, RS ಆಗಿರ್ಲಿ, ಇವೆಲ್ಲ ಏನಂತಂದ್ರೆ ಫಿಸಿಕಲ್ ಇದ್ದಾವ. ಎಲ್ಲದಕ್ಕೆ 1600 ಮೀಟರ್ 1600 ಮೀಟರ್ 1600 ಮೀಟರ್ 1600 ಮೀಟರ್ 1600 ಮೀಟರ್ ಇದೆ. ಆದ್ರೆ ಸಮಯವನ್ನು ಇಲ್ಲಿ ಇದೆ. ಬಟ್ ಇಲ್ಲಿ ನೋಡ್ರಿ, PSI ವೈರ್ಲೆಸ್ ಮಾತ್ರ ಏನಾಯ್ತಪ್ಪ ಅಂತಂದ್ರ 7 ನಿಮಿಷ 30 ಸೆಕೆಂಡ್ಸ್ ಇದೆ. ಇಲ್ಲಿ ಏನಪ್ಪಾ ಅಂತಂದ್ರ ಟೈಮಿಂಗ್ ಜಾಸ್ತಿ ಕೊಟ್ಟಿದ್ದಾನೆ. 7 ನಿಮಿಷ 30 ಸೆಕೆಂಡ್ ಟೈಮ್ ಕೊಟ್ಟಿದ್ದಾನೆ. ಅದು ಸರಿಯಾಗಿ ಯೂಸ್ ಮಾಡ್ಕೋಬೇಕು. ಅದೇ ತರಾಗಿ ನೋಡ್ರಿ, ಇಲ್ಲಿ RSI ನೋಡ್ರಿ, KSRP RSI ಗೆ ಇವು 3 ಎಕ್ಸಾಮ್ ಏನದಾವಲ್ಲ, ಇವು 6 ನಿಮಿಷ 30 ಸೆಕೆಂಡ್ಸ್ ಇದೆ ಸ್ನೇಹಿತರೆ. 6 ನಿಮಿಷ 30 ಸೆಕೆಂಡ್ಸ್ ಅಂದ್ರೆ ತುಂಬಾ ಪವರ್ಫುಲ್ ಆಗಿ ಬಿಡ್ಬೇಕಾಗತ್ತೆ. 4 ರೌಂಡ್ ಕವರ್ ಮಾಡ್ಬೇಕಾದ್ರೆ 6 ನಿಮಿಷ 30 ಸೆಕೆಂಡ್ಸ್ ಅಲ್ಲಿ ನಾವು ಕಂಪ್ಲೀಟ್ ಮಾಡ್ಬೇಕಾದ್ರೆ ಕಂಪಲ್ಸರಿ ನಮಗೆ ಪ್ರಾಕ್ಟೀಸ್ ಬೇಕಾಗುತ್ತದೆ. ಪ್ರಾಕ್ಟೀಸ್ ಅಂತಂದ್ರೆ ಅದು 1 ತಿಂಗಳಿಗೆ 2 ತಿಂಗಳಿಗೆ ಆಗಲ್ಲ. ಅದಕ್ಕಂತ ಸ್ವಲ್ಪ ಶ್ರಮ ಪಡಲೇಬೇಕು. ಅದಕ್ಕಾಗಿ ನಾವು ಇವಾಗ ಫ್ರೀದ ಸಮಯದಲ್ಲಿ ನಾವು ಫಿಸಿಕಲ್ ಕೊಡ್ತಾ ಇದ್ದೀವಿ. ಇದ್ರ ಸದುಪಯೋಗ ಪಡೆದುಕೊಳ್ಳಿ. ಏನಪ್ಪಾ ಅಂದ್ರೆ PSI ಸಂಬಂಧಪಟ್ಟಂತೆ. ಅದೇ ತರ ಈ ಸಿವಿಲ್, ಇಂಟೆಲಿಜೆನ್ಸಿ, RSI, ವೈರ್ಲೆಸ್ ಎಲ್ಲದಕ್ಕೆ ಏನಪ್ಪಾ ಅಂದ್ರೆ ಮಹಿಳೆಯರಿಗೆ 400 ಮೀಟರ್ ಇರುತ್ತೆ. ಜಸ್ಟ್ ಒಂದು ರೌಂಡ್ ಈಜಿ ಹೊಡಿಬಹುದು 2 ನಿಮಿಷಗಳಲ್ಲಿ. ಅದೇ ತರಾಗಿ 400 ಎಲ್ಲದಕ್ಕೆ 400 ಇರುತ್ತೆ. ಇಲ್ಲಿ ಏನಪ್ಪಾ ಅಂತಂದ್ರ 2 ನಿಮಿಷ. ಇಲ್ಲಿ ಏನಪ್ಪಾ ವೈರ್ಲೆಸ್ ಏನಂದ್ರೆ 2 ನಿಮಿಷ 10 ಸೆಕೆಂಡ್ಸ್ಗಳು ಕೊಟ್ಟಿರ್ತಾರೆ. ಸೊ ಯೂಸ್ ಮಾಡ್ಕೋಬೇಕು. ಇದು 2 ನಿಮಿಷ ಇದೆ, ಇದು 2 ನಿಮಿಷ ಇದೆ. ಬಟ್ ಇಲ್ಲಿ RSI ಮಾತ್ರ ಮಹಿಳೆಯರಿಗೆ ಅವಕಾಶವಿಲ್ಲ. ಯಾಕಂದ್ರೆ ನಾಟ್ ಎಲಿಜಿಬಲ್ ಇವರು. ಯಾಕಂದ್ರೆ ಇವರಿಗೆ RSI ಗೆ CRDR ಕೂಡ ಇರಲ್ಲ. ಸೊ ಇದು ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಇದೇ ರೀತಿ ನೋಡ್ಬೇಕಾದ್ರ ಕಾನ್ಸ್ಟೇಬಲ್ ಸಂಬಂಧಪಟ್ಟಂತೆ, ಹೌದಾ? ಕಾನ್ಸ್ಟೇಬಲ್ ಸಂಬಂಧಪಟ್ಟಂತೆ ನೋಡಿ, PSI ನೋಡಿದೀವಿ. ಸೊ ಕಾನ್ಸ್ಟೇಬಲ್ ಅಂದ್ರೆ ಸಿವಿಲ್, ಆಮೇಲೆ KSRP, ಆಮೇಲೆ CRDR ಸಂಬಂಧಪಟ್ಟಂತೆ, KSISF ಸಂಬಂಧಪಟ್ಟಂತೆ. ಕಾನ್ಸ್ಟೇಬಲ್ ಇವಾಗ ಆಲ್ರೆಡಿ ನಮ್ಮ ಹೋಮ್ ಮಿನಿಸ್ಟರ್ ಆಲ್ರೆಡಿ ಹೇಳಿದ್ದಾರೆ, ಸದ್ಯದಲ್ಲಿ ನೋಟಿಫಿಕೇಶನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಮಾಡ್ತಾರೆ. ಸೊ ಏನಪ್ಪಾ ಅಂತಂದ್ರೆ ಅವ್ರು ಮಾಡಿದಾಗ 1600 ಮೀಟರ್ ಇದೆ. ಸಿವಿಲ್ಗೇನೋ 1600 ಮೀಟರ್ ಇದೆ. ಬಟ್ 6 ನಿಮಿಷ 30 ಸೆಕೆಂಡ್ಸ್ ಎಲ್ಲ 1600 ಮೀಟರ್ ಇದೆ. ಎಲ್ಲ ಪೊಲೀಸ್ ಕಾನ್ಸ್ಟೇಬಲ್ಗೆ ಒಂದೇ ಇದೆ. ಇಲ್ಲಿ 6 ನಿಮಿಷ 30 ಸೆಕೆಂಡ್ಸ್ ಅಲ್ಲಿ ಮಾತ್ರ ಓಡಬೇಕು ಸ್ನೇಹಿತರೆ. ಮಹಿಳೆಯರಿಗೆ ಅದೇ 400 ಮೀಟರ್ ಇದೆ. ಏನಪ್ಪಾ ಅಂದ್ರೆ 2 ನಿಮಿಷಗಳಲ್ಲಿ. ಬಟ್ ಇಲ್ಲಿ CRDR ಗೆ ಮಹಿಳೆಯರಿಗೆ ಇಲ್ಲ. ಅರ್ಥ ಆಯ್ತಾ? ಸೊ ಇದು ಏನಪ್ಪಾ ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಸಂಬಂಧಪಟ್ಟಂತೆ ಗೆಳೆಯರೆ. ಅದೇ ರೀತಿ ನೋಡ್ಬೇಕಾದ್ರ ನೋಡಿ, ಇದು ಏನಪ್ಪಾ ಅಂತಂದ್ರ ಲಾಂಗ್ ಜಾಂಪ್ ಸಂಬಂಧಪಟ್ಟಂತೆ. ಏನು ಇದು ಲಾಂಗ್ ಜಾಂಪ್ ಸಂಬಂಧಪಟ್ಟಂತೆ. ಹೈ ಜಾಂಪ್ ಮತ್ತು ಲಾಂಗ್ ಜಾಂಪ್ ಅಂತೀವಲ್ರಿ, ಲಾಂಗ್ ಜಂಪಿಗೆ ಸಂಬಂಧಪಟ್ಟಂತೆ ನೋಡಿದಾಗ ನೋಡಿ, ಎಲ್ಲ ಪೋಸ್ಟ್ಗಳು ಇದಾವೆ. ಅದಕ್ಕೆ ಎಷ್ಟು ಲಾಂಗ್ ಜಂಪ್ ಇದೆ ಅಂದ್ರೆ 3.8 ಮೀಟರ್ಸ್ ಇದೆ. 3.8 ರಲ್ಲಿ ಸೊ ಪುರುಷರಿಗೆ ಏನಪ್ಪಾ ಅಂತಾರ 3 ಚಾನ್ಸ್ ಕೊಡ್ತಾರೆ. ಇದರಲ್ಲಿ ಪಾಸ್ ಆಗ್ಬೇಕು. ಇದರಲ್ಲಿ ಪಾಸ್ ಆಗ್ಲಿಲ್ಲ ಲಾಂಗ್ ಜಂಪ್ ಅಲ್ಲಿ ಅಂದ್ರೆ ಹೈ ಜಂಪ್ ಕರ್ಕೊಂಡು ಹೋಗ್ತಾರೆ. ಹೈ ಜಂಪ್ ಬಗ್ಗೆ ಮಾತಾಡೋಣ. ಇದು ಈಜಿ ಪಾಸ್ ಆಗ್ಬಹುದು. ಪ್ರಾಕ್ಟೀಸ್ ಮಾಡ್ಬೇಕು. ಒಬ್ಬೊಬ್ಬರು ತುಂಬಾ ದಪ್ಪಿದ್ದ ಹುಡುಗರುಗಳಿಗೆ ಆಗಲ್ಲ. ಸೊ 2ರಲ್ಲಿ ಒಂದು ಹೈ ಜಂಪ್, ಲಾಂಗ್ ಜಂಪ್ 2ರಲ್ಲಿ ಒಂದು ಪಾಸ್ ಆಗ್ಬೇಕು. ಹಾಗಾಗಿ ಇದನ್ನು ಕೂಡ ನಮ್ಮ ಸಂಸ್ಥೆಯಲ್ಲಿ ನಾವು ಹೇಳಿಕೊಡ್ತೀವಿ ಗೆಳೆಯರೆ. ಅದೇ ತರಾಗಿ ಇಲ್ಲಿ ನೋಡಪ್ಪ ಅಂತಂದ್ರ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಸೊ 2.50 ಇದೆ ಮೀಟರ್. ಸರ್ ಎಲ್ಲ ಸೇಮ್ ಇದಾವೆ. ಬಟ್ ಇಲ್ಲಿ ಏನಂತಂದ್ರೆ 3 ಚಾನ್ಸ್ ಇರ್ತಾವು. ಇದು ಏನಪ್ಪಾ ಅಂದ್ರೆ RSI ಗೆ ಮಹಿಳೆಯರಿಗೆ ಪೋಸ್ಟೇ ಇರಲ್ಲ. ಹಾಗಾಗಿ ಅವು ಎಲ್ಲ ಫಿಸಿಕಲ್ ಕೂಡ ಇರಲ್ಲ. ಅಷ್ಟು ಕೂಡ ಗೊತ್ತಿರಬೇಕು. ಈಜಿ ಇದು. ಇಷ್ಟು ಏನಪ್ಪಾ ಅಂತಂದ್ರೆ ಇದು ಲಾಂಗ್ ಜಂಪ್ ಮುಗಿದ ನಂತರ ಹೈ ಜಂಪ್ ಆಗತ್ತೆ ಗೆಳೆಯರಿ. ಹೈ ಜಂಪ್, ಈ ಲಾಂಗ್ ಜಂಪ್ ಪೊಲೀಸ್ ಕಾನ್ಸ್ಟೇಬಲ್, ಅದು PSI ಗೆ, ಇದು ಪೊಲೀಸ್ ಕಾನ್ಸ್ಟೇಬಲ್ ಸಂಬಂಧಪಟ್ಟಂತೆ. ಸೊ ಪೊಲೀಸ್ ಕಾನ್ಸ್ಟೇಬಲ್ ಸಂಬಂಧಪಟ್ಟಂತೆ ನಾವು ನೋಡಿದ ಲಾಂಗ್ ಜಂಪ್ಗೆ ಏನಪ್ಪಾ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಇದು ಸೇಮ್ ಇದೆ.
ಹೌದಾ, ಇದು 3 ಚಾನ್ಸ್ ಇದೆ, ಇವ್ರಿಗೆ ಸೇಮ್ ಇದೆ. ಸೊ ಇದು ಕಾನ್ಸ್ಟೇಬಲ್ ಸಂಬಂಧಪಟ್ಟಂತೆ. ಸೊ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡಿದ್ರೆ ಎಲ್ಲದೂ ಕೂಡ ನಮಗೆ ಯೂಸ್ ಆಗುತ್ತೆ. ಓಕೆನಾ. ಆಮೇಲೆ ನೋಡಿ, ಇದೇನಪ್ಪಾ ಅಂತಂದ್ರೆ ಅದು ಲಾಂಗ್ ಜಂಪ್ ಆಯ್ತು, ಇದು ಹೈ ಜಂಪ್. ಹೈ ಜಂಪ್ ಏನ್ ಮಾಡ್ಬೇಕಪ್ಪ ಅಂತಂದ್ರ 1.2 ಮೀಟರ್ಸ್, ಎಲ್ಲ 1.2 ಮೀಟರ್ಸ್ ಇದೆ, ಹೌದಲ್ರಿ. ಎಲ್ಲದ ಏನಿದೆ 1.2 ಮೀಟರ್ಸ್ ಇದೆ, ಎಲ್ಲ 1.2 ಮೀಟರ್ಸ್ ಇದೆ. ಸೊ ಎಲ್ಲ ಪೋಸ್ಟ್ಗಳಿಗೆ ಇದು ಏನಪ್ಪಾ ಅಂದ್ರೆ ಹೈ ಜಂಪ್ ಸಂಬಂಧಪಟ್ಟಂತೆ 3 ಚಾನ್ಸ್ ಇದೆ, ಹೌದಾ. ಇದು ಸೇಮ್ ಇದೆ, ಇದು 3 ಚಾನ್ಸ್ ಇದೆ. ಹಾಗಾಗಿ ನಾನೇನ್ ಹೇಳ್ತಾ ಇದ್ದೀನಿ, ಸೊ ಇದ್ರ ಹೈ ಜಂಪ್ ಲಾಂಗ್ ಜಂಪ್ ರಲ್ಲಿ ಎರಡರಲ್ಲಿ ಒಂದು ಅವಕಾಶ ಇರುತ್ತೆ, 3 ಚಾನ್ಸ್ ಇರುತ್ತೆ. ಒಂದರಲ್ಲಿ ಪಾಸ್ ಆದ್ರೆ ಇನ್ನೊಂದು ಹೋಗೋ ಅವಶ್ಯಕತೆ ಇರಲ್ಲ. ಎರಡೂ ಪ್ರಾಕ್ಟೀಸ್ ಮಾಡಬೇಕು. ಯಾಕಂದ್ರೆ ರನ್ನಿಂಗ್ ಮಾಡಿರ್ತೀವಿ, ಕೈಕಾಲು ಸುಸ್ತಾಗಿರುತ್ತೆ, ಅವಾಗೆಲ್ಲ ಭಯ ಇರ್ತಾವ. ಆ ಟೈಮಲ್ಲಿ ಒಂದು ಮಿಸ್ ಆಗಿಪ್ಪ ಅಥವಾ ಏನಾದ್ರೂ ಒಂದ್ಸಾರಿ ಫೇಲ್ ಆದ್ರೆ ಇನ್ನೊಂದಾದ್ರೂ ಅವಕಾಶ ಇರುತ್ತೆ. ಎರಡನ್ನೂ ಪ್ರಾಕ್ಟೀಸ್ ಮಾಡಬೇಕು. ಹಾಗೆ ಎರಡೂ ಕೂಡ ನಾವು ಪ್ರಾಕ್ಟೀಸ್ ಮಾಡಿ ಕೊಡ್ತೀವಿ ಆತ್ಮೀಯ ಗೆಳೆಯರಿ. ಇದು ಇಷ್ಟೇ ಇಲ್ಲ ನೋಡಿ. ಆಮೇಲೆ ಕಾನ್ಸ್ಟೇಬಲ್ ಸಂಬಂಧಪಟ್ಟಂತೆ 1.20 ಇದೆ. ಸೊ ಇದು ಹೈ ಜಂಪ್ ಸಂಬಂಧಪಟ್ಟಂತೆ 3 ಚಾನ್ಸ್, ಇದು ಕೂಡ ಸೇಮ್ ಇದೆ, ಹೌದಾ. ಅದೇ ತರ ನೋಡ್ಬೇಕಾದ್ರೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಇದು ಶಾರ್ಟ್ ಪುಟ್ ತುಂಬಾ ಇಂಪಾರ್ಟೆಂಟ್. ಶಾರ್ಟ್ ಪುಟ್ ಅಲ್ಲಿ ಫೇಲ್ ಆದ್ರಂದ್ರೆ ಅವ್ರು ಯಾವತ್ತು PS ಅಪ್ಲಿಕೇಶನ್ ಹಾಕಕ್ ಹೋಗ್ಬಾರ್ದು. ಶಾರ್ಟ್ ಪುಟ್ ಅಲ್ಲಿ ತುಂಬಾ ಈಜಿ. ಯಾಕಂದ್ರೆ ನಮ್ಮ ಆತ್ಮೀಯ ಗೆಳೆಯ ಒಬ್ಬ ಫೇಲ್ ಆಗಿದ್ದ, ಶಾರ್ಟ್ ಪುಟ್ ಅಲ್ಲಿ ಫೇಲ್ ಆಗಿ 2-3 ಚಾನ್ಸ್ ಕಳ್ಕೊಂಡಿದ್ದಾನೆ, ಹೌದಾ. ಅಂತ ಮಹಾನುಭಾವರು ಕೂಡ ಇರ್ತಾರೆ. ದಯವಿಟ್ಟು ನೀವೇನು ಅಂತ ಚಾನ್ಸ್ ಕಳ್ಕೊಕ್ ಹೋಗ್ಬೇಡಿ. ಯಾಕಂದ್ರೆ ಶಾರ್ಟ್ ಪುಟ್ ಒಂದು ಜಸ್ಟ್ ನೋಡಿ, ಇದು ಎಷ್ಟು ಇರ್ತೈತಪ್ಪ ಅಂತಂದ್ರ, ಸೊ ನೋಡಿ ಶಾರ್ಟ್ ಪುಟ್ ಅಲ್ಲಿ ನೋಡಿ ಎಷ್ಟು ಈಜಿ ಅಂತಪ್ಪ ಅಂತಂದ್ರ ನೋಡಿ, ಇದೇನಂದ್ರೆ 5.60 ಸೊ ಮೀಟರ್ಸ್ ಇರುತ್ತೆ. ಸೊ 7.26 kg ಅಷ್ಟೇ, 7.26 kg ಸಣ್ಣ ಒಂದು ಗುಡ್ ಶಾರ್ಟ್ ಪುಟ್ ಆಗಿ ಇಷ್ಟು ತೂರಾಡ್ಬಿಟ್ರೆ ಪಾಸ್ ಆಗಿ ಹೋಗ್ಬಿಡ್ತೀರ ಅಷ್ಟೇ. ಇದೇ ತರ ಸೇಮ್ ಇದಾವೆ ಎಲ್ಲದಕ್ಕೆ, ಇದೇ ಸೇಮ್ ವೇಟ್ ಇರುತ್ತೆ, ಎಲ್ಲಾ ಪೋಸ್ಟ್ಗಳಿಗೆ ಸೇಮ್ ಇರುತ್ತೆ. ಇದೇನಪ್ಪ ಶಾರ್ಟ್ ಪುಟ್ ಸಂಬಂಧಪಟ್ಟಂತೆ, ಹೌದಾ. ಅದೇ ರೀತಿಯಾಗಿ ಶಾರ್ಟ್ ಪುಟ್ ಮಹಿಳೆಯರಿಗೆ 3.75 ಇರುತ್ತೆ, 4 kg ಇರುತ್ತೆ. ಸೊ ಯಾವ್ದು ಇದು 7 ಇದೆ, 76. ಸೊ ಇಲ್ಲೇನು ಮಿಸ್ಟೇಕ್ ಆಗಿದೆ. ಸೊ ಹಾಗಾಗಿ ಇದು 4 kg ಇರುತ್ತೆ. ಸೊ ಇದು 4 kg. ಇವು ಏನಪ್ಪಾ ಅಂತಂದ್ರ ನಮ್ಮ ಮಹಿಳೆಯರಿಗೆ ಸಂಬಂಧಪಟ್ಟಂತೆ. ಹಾಗಾಗಿ ಇದು ಏನಪ್ಪಾ ಅಂದ್ರ 3 ಚಾನ್ಸ್ ಇರುತ್ತೆ, ಇದು ಯೂಸ್ ಮಾಡ್ಕೋಬೇಕು. ಓಕೆ, ಏನಿಲ್ಲ, ಶಾರ್ಟ್ ಪುಟ್ ಆರಾಮ್ ಪಾಸ್ ಆಗ್ತೀರಾ. ನಮ್ಮ ಶಾರ್ಟ್ ಪುಟ್ ಕೂಡ ಹೇಳ್ಕೊಡ್ತೀವಿ, ಯೂಸ್ ಮಾಡ್ಬೋದು. ಓಕೆನಾ. ನೆಕ್ಸ್ಟ್ ಶಾರ್ಟ್ ಪುಟ್ ಆಯ್ತಾ. ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಶಾರ್ಟ್ ಪುಟ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂತೆ ಇದು ಸೇಮ್. PSI ಗೆ ಮತ್ತು PC ಸೇಮ್ ಶಾರ್ಟ್ ಪುಟ್ ಇರುತ್ತೆ. PSI ಸೇಮ್ ಇರುತ್ತೆ, PC ಸೇಮ್ ಇರುತ್ತೆ. ಸೊ ಇದನ್ನು ಕೂಡ ಗೊತ್ತಿರಲಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರ PSI ಸಿವಿಲ್ ಸಂಬಂಧಪಟ್ಟಂತೆ ಹೈಟ್ ಬಹಳ ಇಂಪಾರ್ಟೆಂಟ್ ನೋಡಿ. ಹೈಟ್ ಇರಲ್ಲ. ಸೊ ಹೈಟ್ ಇರಲ್ಲ, ಹುಡುಗರು ಏನ್ ಮಾಡ್ತಾರಪ್ಪ ಅಂತ ಇದೇನಪ್ಪಾ ಅಂತಂದ್ರ PSI ಸಿವಿಲು, PSI ಇಂಟೆಲಿಜೆನ್ಸಿ, RSI ವೈರ್ಲೆಸ್ ಮತ್ತು KSRP ಇವು ಎಲ್ಲ ಏನಪ್ಪಾ ಅಂತ ಹೈಟ್ ಬಹಳ ಇಂಪಾರ್ಟೆಂಟ್ ನೋಡಿ. ಎಷ್ಟು ವಿದ್ಯಾರ್ಥಿಗಳು ಏನ್ ಮಾಡ್ತಾರಪ್ಪ ಅಂತಂದ್ರ ಹೈಟ್ ಬರಲ್ಲ, ಸುಮ್ನೆ ನಾನು PSI ಆಗ್ತಾನಂತ ಓದ್ತಾ ಇರ್ತಾರೆ. ಆಮೇಲೆ ಹೈಟ್ ಅಲ್ಲಿ ಫೇಲ್ ಆದಾಗ ಸಮಯ ವೇಸ್ಟ್, ಫಿಸಿಕಲ್ ಮಾಡಿದ್ದು ವೇಸ್ಟ್, ಎಲ್ಲ ವೇಸ್ಟ್, ಹೌದಾ. ಹಾಗಾಗಿ ನೀವು ಏನ್ ಮಾಡ್ಬೇಕಪ್ಪ ಅಂತಾರ, ಮೊದಲು ನಮ್ಮ ಸರ್ಕಾರಿ ಹಾಸ್ಪಿಟ್ಲಿಗೆ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಒಂದ್ಸಾರಿ ಹೈಟ್ ಅನ್ನು ಚೆಕ್ ಮಾಡಿಸಿ. ಹೈಟ್ ಅಲ್ಲಿ ಚೆಕ್ ಮಾಡಿಸಿದಾಗ ನಿಮಗೆ ಕಾನ್ಫಿಡೆಂಟ್ ಬರುತ್ತೆ. 168 ಬಂತ ಸಿವಿಲ್ PSI ಗೆ ನೀವು ಎಲಿಜಿಬಲ್ ಇದ್ರಿ, ಸಿವಿಲ್ ಕಾನ್ಸ್ಟೇಬಲ್ ಎಲಿಜಿಬಲ್ ಇದ್ರಿ, CR DR ಎಲಿಜಿಬಲ್ ಇದ್ರಿ ಅಂತ ಅರ್ಥ. ಹಾಗಾದ್ರೆ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರ ಒಂದ್ಸರಿ ಚೆಕ್ ಮಾಡಿಸಿ. ಹಾಗಾಗಿ ತುಂಬಾ ಇಂಪಾರ್ಟೆಂಟ್. ಏನಪ್ಪಾ ಅಂತಂದ್ರ ನೋಡಿ, PSI ಸಿವಿಲ್ಗೆ ಏನಪ್ಪಾ ಅಂತಂದ್ರ 168 ಸೆಂಟಿಮೀಟರ್ ಇದೆ. ಅದೇ ತರ ಮಹಿಳೆಯರಿಗೆ 157 ಸೆಂಟಿಮೀಟರ್ ಇದೆ. ಅದೇ ತರ ಸಿವಿಲ್ ಇಂಟೆಲಿಜೆನ್ಸ್ ಇವೆಲ್ಲ ಸೇಮ್ ಇದಾವೆ, ಎಲ್ಲಿವರೆಗೂ ವೈರ್ಲೆಸ್ ವರೆಗೂ ಇವೆಲ್ಲ ಸೇಮ್, ಇದು ಸೇಮ್ ಮಹಿಳೆಯರಿಗೆ. ಬಟ್ ಇಲ್ಲಿ KSRP ಅಂತ ಬಂದಾಗ ಹೈಟ್ ಜಾಸ್ತಿ ಇದೆ. KSRP ಬಂದಾಗ ಹೈಟ್ ಜಾಸ್ತಿ ಇದೆ. ಹೈಟ್ ಏನಪ್ಪಾ ಅಂದ್ರೆ 176 ಸೆಂಟಿಮೀಟರ್ ಇದೆ ಹೈಟ್. ಅದೇ ತರಗಿ ಮಹಿಳೆಯರಿಗೆ 158 ಸೆಂಟಿಮೀಟರ್ ಇದೆ. ಅದೇ ತರಗಿ KSISF ಮತ್ತು RSI ಕೂಡ 168 ಇದೆ. ಇವೆರಡು, ಯಾಕಂದ್ರೆ KSRP ಮತ್ತು KSISF 170 ಸೆಂಟಿಮೀಟರ್ ಇದೆ. ಇದು ಬಿಟ್ರೆ ಎಲ್ಲ ಸೇಮ್ ಇದಾವೆ. ಮಹಿಳೆಯರು ಕೂಡ ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗೆ ಹೈಟ್ ಒಂದ್ಸರಿ ಚೆಕ್ ಮಾಡಿಸಿ ಸ್ಟಡಿ ಮಾಡಕ್ ಓದಿ. ಇದು ಏನಪ್ಪಾ ಅಂತಂದ್ರೆ ನಾವು ನಮ್ಮ ಸಂಸ್ಥೆಯಲ್ಲಿ ಹೈಟ್ ನೋಡ್ತೀವಿ. ಹುಡುಗರಿಗೆ ಹೈಟ್ ನೋಡಿ ಅವ್ರಿಗೆ ಆಯ್ಕೆ ಮಾಡಿ ಅವ್ರ ಹೈಟ್ ಎಷ್ಟಿದ್ದಾರೆ ಅಡ್ವಾನ್ಸ್ ಹೇಳ್ಬಿಡ್ತೀವಿ. ಇನ್ನೊಂದು ಆಗತ್ತೆ ಆಗಲ್ಲ ಅಂತ ಹೇಳಿ ನಾವು ಡಿಸಿಷನ್ ತಗೊಂಡು ಅವ್ರಿಗೆ ಆತಕ್ಕಂತೆ ಫಿಸಿಕಲ್ ಸ್ಟಾರ್ಟ್ ಮಾಡ್ತೀವಿ. ಅದೇ ತರಾಗಿ ನೋಡ್ಬೇಕಾದ್ರೆ ಹೈಟ್ ಆಯ್ತು. ಅದೇ ತರಾಗಿ ಸೊ ಪೊಲೀಸ್ ಕಾನ್ಸ್ಟೇಬಲ್ ಸಂಬಂಧಪಟ್ಟಂತೆ 168 ಸಿವಿಲ್ ಇದೆ. ಆಮೇಲೆ KSRP 170 ಸೇಮ್ PSI ಗೆ ಮತ್ತು ಇದಕ್ಕೆ ಎರಡು ಸೇಮ್ ಇರ್ತಾವ.
ಓಕೆನಾ. ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಇದು ಬಹಳ ಇಂಪಾರ್ಟೆಂಟ್, ಈಗ ಸದ್ಯದಲ್ಲಿ ನೋಟಿಫಿಕೇಶನ್ ಆಗುವಂಥದ್ದು ಪೋಸ್ಟ್, ಯಾಕಂದ್ರೆ ಇವಾಗ ನೋಟಿಫಿಕೇಶನ್ ಮಾಡ್ತಂತ ಹೇಳ್ಬಿಟ್ಟಿದ್ದಾರೆ, ಹೌದಾ. ಸೊ ನೋಟಿಫಿಕೇಶನ್ ಮಾಡ್ತಾರೆ, ನಾವು ಅದ್ರೊಳಗಡೆ ಓದಿ ಸ್ವಲ್ಪ ಪರ್ಫೆಕ್ಟ್ ಆಗಿ ಆಗ್ಬೇಕು. ಏನಪ್ಪಾ ಅಂತಂದ್ರ ಯಾರಿಗೂ ಹೈಟ್ ಕಡಿಮೆ ಇದೆಯೋ ಅವ್ರು ಏನ್ ಮಾಡ್ಬೇಕು, ಈ ಪೋಸ್ಟಿಗೆ ಪ್ರಾಕ್ಟೀಸ್ ಮಾಡ್ಬೇಕು. ಹೈಟ್ ಕಡಿಮೆ ಇರುತ್ತೆ, ಹೌದಾ. ಸೊ 100 ಮೀಟರ್ ರನ್ನಿಂಗ್ ಇರುತ್ತೆ, 15 ಸೆಕೆಂಡ್ಸ್ಗಳಲ್ಲಿ ಪಾಸ್ ಆಗ್ಬೇಕು ಯಾವುದೇ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್. ಅದೇ ತರವಾಗಿ ಹೈ ಜಂಪ್ 1.20 ಮೀಟರ್ಸ್ ಇರುತ್ತೆ, ಲಾಂಗ್ ಜಂಪ್ 3.80 ಮೀಟರ್ಸ್ ಇರುತ್ತೆ, ಶಾರ್ಟ್ ಪುಟ್ 5.60 ಮೀಟರ್ಸ್ ಇರುತ್ತೆ, 800 ಮೀಟರ್ ರನ್ನಿಂಗ್. ಈ ರನ್ನಿಂಗ್ ಇದೆಯಲ್ಲ, 100 ಮೀಟರ್ ಅಥವಾ 800 ಮೀಟರ್ ಎರಡರಲ್ಲಿ ಒಂದನ್ನು ಮಾತ್ರ ಪಾಸ್ ಆಗ್ಬೇಕು. ಎರಡು ಪಾಸ್ ಆಗೋ ಅವಶ್ಯಕತೆ ಇಲ್ಲ, ಎರಡರನ್ನು ಮಾತ್ರ ಒಂದನ್ನು ಪಾಸ್ ಆಗ್ಬೇಕು. ಎರಡರಲ್ಲಿ ಒಂದು ಪಾಸ್ ಆದ್ರೆ ಸಾಕು, 100% ಸಕ್ಸಸ್ ಆಗ್ತೀರಾ. ಸೊ ಇದು ಆಬ್ಕಾರಿ ಸಬ್ ಇನ್ಸ್ಪೆಕ್ಟರ್ ಸ್ನೇಹಿತರೆ, ಸುಮಾರು ಒಂದು 280 ಅಥವಾ 300 ಪೋಸ್ಟ್ಗಳು ನೋಟಿಫಿಕೇಶನ್ ಇದೆ. ಚೆನ್ನಾಗಿ ಓದಿ, ಹೈಟ್ ಇಲ್ಲದವರು ಸೊ ಇದು ಅವಕಾಶ ಯೂಸ್ ಮಾಡ್ಕೊಳ್ಳಿ. ಇದು ಎಕ್ಸಾಮ್ ಯಾರು ನಡೆಸ್ತಾರಪ್ಪ ಅಂದ್ರೆ KPSC ನಡೆಸ್ತಾರೆ, KPSC ಯೂಸ್ ಮಾಡ್ಕೊಳ್ಳಿ. ಅದೇ ಅಷ್ಟೇ ಅಲ್ಲ, ಏನಪ್ಪಾ ಅಂತಂದ್ರ ಆಬ್ಕಾರಿ ಗಾರ್ಡ್ ಸಂಬಂಧಪಟ್ಟಂತೆ ಆಯ್ತು ಇವೆಲ್ಲ 100 ಮೀಟರ್. ನೆಕ್ಸ್ಟ್ ಓಕೆ, ಆಬ್ಕಾರಿ ಗಾರ್ಡ್ ಕೂಡ ಅಷ್ಟೇ ಇರುತ್ತೆ, ಸೇಮ್ ಇದು ಮಾಡ್ಕೊಳ್ಳಿ. ಏನಪ್ಪಾ ಅಂತಂದ್ರೆ ನಮ್ಮ ಸಂಸ್ಥೆಯಲ್ಲಿ ನಾನು ತುಂಬಾ ವಿದ್ಯಾರ್ಥಿಗಳನ್ನು ಗಮನಿಸಿದಾಗ ಕೆಲವಷ್ಟು ವಿದ್ಯಾರ್ಥಿಗಳು ಹೈಟ್ ಬರಲ್ಲ, ಕೆಲವಷ್ಟು ವಿದ್ಯಾರ್ಥಿಗಳು ಫಿಸಿಕಲ್ ಫಿಟ್ ಆಗಿರಲ್ಲ, ಮತ್ತು ಅವ್ರ ರನ್ನಿಂಗ್ ಪ್ರಾಬ್ಲಮ್ ಇರುತ್ತೆ, ಹೈ ಜಂಪ್ ಪ್ರಾಬ್ಲಮ್ ಇರುತ್ತೆ, ಲಾಂಗ್ ಜಂಪ್ ಪ್ರಾಬ್ಲಮ್ ಇರುತ್ತೆ. ಅಂತ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಯಲ್ಲಿ ಒಂದು ಸುವರ್ಣ ಅವಕಾಶ ಇದೆ. ಆತ್ಮೀಯ ಗೆಳೆಯರೇ, ದಯವಿಟ್ಟು ಇದರ ಸದುಪಯೋಗ ಪಡೆದುಕೊಳ್ಳಿ. ಇಂಥ ಅವಕಾಶಗಳು ಎಲ್ಲಿ ಸಿಗಲ್ಲ. ನಾವು ಕಂಠೀರವ ಸ್ಟೇಡಿಯಂದಲ್ಲಿ ಮಾಡ್ತಿದ್ದೀವಪ್ಪ ಅಂತಂದ್ರೆ ಅದು ಒಳ್ಳೆಯ ಒಂದು ಸುವರ್ಣ ಅವಕಾಶ, ಯಾಕಂದ್ರೆ ಅಲ್ಲಿ ಕೂಡ ಒಂದು ಟ್ರ್ಯಾಕ್ ಇದೆ, 400 ಮೀಟರ್ ಓಡುವಂತ ಟ್ರ್ಯಾಕ್, ಅದರಲ್ಲಿ ಪ್ರಾಕ್ಟೀಸ್ ಮಾಡಿಸ್ತಾ ಇದೀವಿ. ಅದು ಹಲವಾರು ಸಬ್ ಇನ್ಸ್ಪೆಕ್ಟರ್ಗಳ ಸಹಾಯದಿಂದ ಏನಪ್ಪಾ ಅಂದ್ರೆ ಅವರೆಲ್ಲ ಒಂದು ಅನುಮತಿಯೊಂದಿಗೆ ಈ ಒಂದು ಫಿಸಿಕಲ್ ಪ್ರಾರಂಭ ಆಗೈತಿ. ಸೊ ಈ ಫಿಸಿಕಲ್ ಅಲ್ಲಿ ನಾನು ಇರ್ತೀನಿ, ಸಬ್ ಇನ್ಸ್ಪೆಕ್ಟರ್ಗಳು ಇರ್ತಾರೆ, ಮತ್ತು ಇನ್ನೊಂದು 2-3 ದಿನದಲ್ಲಿ ಆರ್ಮಿಯಲ್ಲಿ ಒಳ್ಳೆ ಸಾಧನೆ ಮಾಡಿದ ವ್ಯಕ್ತಿಗಳನ್ನು ಕರೆಸಿ ಅವ್ರ ಕಡ್ಲಿದ್ ಕೂಡ ಫಿಸಿಕಲ್ ಕೊಡಿಸ್ತೀವಿ. ಮತ್ತು NSS ಕೂಡ ಒಬ್ಬ ಕ್ಯಾಪ್ಟನ್ ಕೂಡ ಬರ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ಇದರ ಒಂದು ಸುವರ್ಣ ಅವಕಾಶ ಎಲ್ಲಾ ಕರ್ನಾಟಕ ವಿದ್ಯಾರ್ಥಿಗಳು ತಗೊಳ್ಳಿ ಅಂತ ಹೇಳಿ ನಿಮ್ಮ ಆತ್ಮೀಯ HM ರಾಠೋಡ್ ಸರ್, ನಮಸ್ಕಾರ.